ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ತುಂಬಾ ಜನ ಸ್ಟೂಡೆಂಟ್ಸ್ಗಳಿಗೆ ಕನ್ಫ್ಯೂಷನ್ ಅಂತಾನೆ ಹೇಳಬಹುದು. ಅದು 8ನೇ ತಾರೀಕು ಬರುತ್ತಾ, 7ನೇ ತಾರೀಕು ಬರುತ್ತಾ ಅಥವಾ 10ನೇ ತಾರೀಕು ಬರುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಬಂದು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. GDS ಬಗ್ಗೆ ನಾನು ಅಪ್ಡೇಟ್ ಬೇಕು ಅಂತ ಹೇಳೋದಾದ್ರೆ ನಮ್ಮ ಒಂದು ಇನ್ನೊಂದು ಚಾನಲ್ ಇದೆ ಅಂತಾನೆ ಹೇಳ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಪ್ರತಿ ಒಬ್ಬರನ್ನು ಕೂಡ ಹೋಗಿ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. GDS ರಿಲೇಟೆಡ್ ಏನೋ ಒಂದು ಡಾಕ್ಯುಮೆಂಟ್ಸು ಅಥವಾ ಏನೋ ಒಂದು ಅಪ್ಡೇಟ್ ಬಂತು ಅಂದ್ರೆ ಆ ಒಂದು ಚಾನಲ್ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವು ಇಲ್ಲಿ ಅಂದ್ರೆ ಇವಾಗ ಸೆಕೆಂಡ್ PUC ಎಕ್ಸಾಮ್ ಯಾರೆಲ್ಲ ಕಾಯ್ತಿದ್ದೀರೋ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಿದ್ರಿ. ಖಂಡಿತವಾಗ್ಲೂ ಕೂಡ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಅವಾಗಲೇ ಕಂಪ್ಲೀಟ್ ಆಗಿದೆ. 3ನೇ ತಾರೀಕಿಗೆ ಕಂಪ್ಲೀಟ್ ಆಗಿಬಿಟ್ಟಿದೆ ವ್ಯಾಲ್ಯೂಯೇಷನ್. ಸೊ ವ್ಯಾಲ್ಯೂಯೇಷನ್ ಆದಮೇಲೆ ರಿಸಲ್ಟ್ನ ಅಪ್ಲೋಡ್ ಮಾಡಬೇಕು. ಅದಕ್ಕೋಸ್ಕರನೇ ಒಂದು 3 to 4 ಡೇಸ್ನ ಒಂದು ಟೈಮ್ ತಗೊಂತಾರೆ. ಒಂದು 8ನೇ ತಾರೀಕು ರಿಸಲ್ಟ್ ಬರ್ಬೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹೇಳ್ಕೊಂಡು ಬಂದಿದ್ದೀನಿ. ಸೊ ತುಂಬಾ ಜನ ಬಂದು 7ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದು ಪಕ್ಕಾ ಡೇಟ್ ಇಲ್ಲ. ಯಾಕಪ್ಪ ಅಂದ್ರೆ ಸೆಕೆಂಡರಿ ಎಜುಕೇಶನಲ್ ಬೋರ್ಡ್ ಅವರು ಅನೌನ್ಸ್ ಮಾಡಬೇಕು ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕ ನಾವು ಕನ್ಫರ್ಮೇಶನ್ ಕೊಡೋಕ್ಕಾಗಲ್ಲ. ಸೊ 8, 7 ಅಂದ್ರೆ 10ನೇ ತಾರೀಕು ಒಳಗಡೆ ಅಂತೂ ಕನ್ಫರ್ಮೇಶನ್ ಇದೆ, ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಜನ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಮಾತಾಡ್ತಿದ್ರಿ. ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ಕೆಲವೊಂದು ಥಿಯರಿ ಸಬ್ಜೆಕ್ಟ್ಸ್ಗಳಿಗೆ 28 ತನಕನೂ ಕೂಡ ಇದೆ. ಕೆಲವೊಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗಳಿಗೆ ಮತ್ತೆ ಥಿಯರಿ ಸಬ್ಜೆಕ್ಟ್ಗಳಿಗೂ ಕೂಡ 28 ಇದೆ. ಅದು ಡಿಪೆಂಡ್ಸ್ ನಿಮ್ಮ ಸಬ್ಜೆಕ್ಟ್ಸ್ ಮೇಲೆ, ಯಾವೊಂದು ಕೋರ್ಸ್ನ ತಗೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಸೆಕೆಂಡ್ PU ನಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಕೂಡ 20, 21, 22, 23 ತನಕ ತೆಗ್ದಿರೋರಿಗೆ ಆಲ್ಮೋಸ್ಟ್ ಒಂದು 2 ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ತೀರಾ 19, 18 ತೆಗ್ದಿದ್ದೀರಾ ಅಂದ್ರೆ ಮಾತ್ರ ಫೇಲ್ ಆಗ್ತೀರಾ. ಸೊ ಫೇಲ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. KCET ಎಕ್ಸಾಮ್ ಆರಾಮಾಗಿ ಬರೀಬಹುದು. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗಿಲ್ಲಿ ಏನೋ ಬೇರೆ ಒಂದು ಎಕ್ಸಾಮ್ಸ್ಗಳಿಗೂ ಕೂಡ ಪ್ರಿಪೇರ್ ಆಗ್ತೀರಿ. 10th ಬೇಸಿಸ್ ಮೇಲೆ ತುಂಬ ಇದ್ದಾವೆ. ಸೊ ಇದ್ರ ಜೊತೆಗೆ ಇನ್ನೊಂದು 1 ಮಂತ್ ಟೈಮ್ ಕೊಟ್ಟರೆ ನೀವು ಇಲ್ಲಿ ಆರಾಮಾಗಿ ಇನ್ನೊಂದು ಎಕ್ಸಾಮ್ ಬರುತ್ತೆ, ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ ಬರುತ್ತೆ. ಅವಾಗ ಆರಾಮಾಗಿ ಬರೆದ್ಬಿಟ್ಟು ನೀವು ಪಾಸ್ ಆಗಬಹುದು. ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಸೊ ರಿಸಲ್ಟ್ ಬಂತು ಅಂದರೆ ವಿಡಿಯೋ ಹಾಕ್ತೀನಿ. ಧನ್ಯವಾದ.